ಆಗಿದ್ರು ನಿಜ. ಓಕೆ, ಸಿದ್ದರಾಮಯ್ಯನವ್ರಿಗೂ ಕೂಡ ಇನ್ನೂ ಈ ಅಧಿಕಾರ ಹಸ್ತಾಂತರದ ಚರ್ಚೆ ನಡೆಯೋದಕ್ಕಿಂತ ಮೊದಲೇ ಡಿ ಕೆ ಶಿವಕುಮಾರ್ ಮೊನ್ನೆ ಯಾವುದು ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಬೆಳಗಾವಿಗೆ ಹೋದಾಗ, ಬೆಳಗಾವಿ ಅಧಿವೇಶನಕ್ಕೆ ಹೋದಾಗ ಫ್ಲೆಕ್ಸಲ್ಲಿ ಮತ್ತು ಬಂಟಿಂಗ್ಗಳಲ್ಲಿ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಸ್ವಾಗತ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಆ ಥರದ ಒಂದು ಕ್ರಿಯೇಟ್ ಮಾಡಿದ್ರಲ್ಲಿ ಅವಾಗ ಕ್ರಿಯೇಟ್ ಮಾಡಿದರು. ಅದೆಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟು ಹತ್ರ ಅನ್ನೋದನ್ನು ತೋರಿಸುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದು ಒಳ್ಳೆಯ ರಾಜಕೀಯ ಸ್ಥಾನಮಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ನಿನ್ನೆಯ ಹೈಕಮಾಂಡ್ ಕಳಿಸಿರೋ ಪಟ್ಟಿಯನ್ನು ನೋಡಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಅಲ್ಲಿ ಸ್ಥಾನ ಸಿಗದೇ ಇರೋದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಶಾಕ್ ಆಗಿರ್ಬೋದು. ಇದ್ರ ಹಿಂದಿನ ಲೆಕ್ಕಾಚಾರಗಳೇನು, ಏನು ಕಾರ್ಯತಂತ್ರಗಳಿದ್ದಾವೆ ಅನ್ನೋದು ಮತ್ತೊಂದು ಲಿಸ್ಟ್ ಬಂದ ಮೇಲೆ ಏನಾದರೂ ಗೊತ್ತಾಗ್ಬೋದು ಅನ್ಸುತ್ತೆ ನಿಶ್ಚಿತ. ಹಾಗೆ ಸರ್, ನೀವು ಹೇಳಿದಾಗ ಆಲ್ಮೋಸ್ಟ್ ಈಗ ಬೆಳಗಾವಿ ರಾಜಕಾರಣ ಅಂತಂದರೆ ಜಾರಕಿಹೊಳಿ ಫ್ಯಾಮಿಲಿ ಆಡಿದ್ದೇ ಆಟ ಅನ್ನೋ ಥರ ಕೂಡ ಇದೆ. ಅವರ ರಾಜಕೀಯ ತಂತ್ರಗಳಿಗೆ ಬಲಿ ಆಗದಂಥವರೇ ಇಲ್ಲ ಅನ್ನುವಂಥ ವಾತಾವರಣ ಕೂಡ ಅಲ್ಲಿರುವಂಥದ್ದು. ಈಗ ಸದ್ಯ ಜಾರಕಿಹೊಳಿ ಕುಟುಂಬಕ್ಕೆ ಕೆಲವೊಂದು ಕಡೆ ಹಿನ್ನಡೆ ಆಗಿದೆ ಅಂತ ಅನ್ಸುತ್ತೆ ಅಲ್ವಾ ಸರ್? ಖಂಡಿತವಾಗ್ಲೂ ಈ ಜಾರಕಿಹೊಳಿ ಇವ್ರದ್ದು ಹೆಂಗೆ ಗೊತ್ತಾ ಆಟ, ಜಾರಕಿಹೊಳಿ ಫ್ಯಾಮಿಲಿ ರಾಜಕೀಯವಾಗಿ ಬೆಳೆದು ಬಂದಿದ್ದು ಬೇರೆ ರೀತಿ ಇದೆ. ಅವ್ರದ್ದೊಂದು ರೀತಿ ಕರಾಳ ಇತಿಹಾಸ. ಆ ಇತಿಹಾಸವನ್ನು ಕೆಣಕ್ಬಿಟ್ರೆ ಜಾರಕಿಹೊಳಿ ಬ್ರದರ್ಸ್ ಈ ಥರದರ ಅನ್ನೋಂಥದ್ದು ಪ್ರಶ್ನೆಗಳು ಮೂಡ್ತವೆ. ಅವರ ವಿರುದ್ಧ ಇರುವಂಥ ಆರೋಪಗಳೆಷ್ಟು, ಕೊಲೆ ಆರೋಪಗಳೆಷ್ಟು, ಅಕ್ರಮಗಳೆಷ್ಟು, ಅನ್ಯಾಯಗಳೆಷ್ಟು, ಅದೆಲ್ಲ ದೊಡ್ಡ ಹಿಸ್ಟ್ರಿ. ಅದು ದಿ ರಿಪಬ್ಲಿಕ್ ಆಫ್ ಗೋಕಾಕ್ ಅನ್ನೋ ಥರ ಮಾಡ್ಕೊಂಡಂಥ ಹಿಸ್ಟ್ರಿ ಅದು. ಅಂತಹ ಜಾರಕಿಹೊಳಿ ಬ್ರದರ್ಸ್ ರಾಜಕೀಯವಾಗಿ ಈ ಹಂತಕ್ಕೆ ಬೆಳೆದಿದ್ದು ಬಿಕಾಸ್ ಆಫ್ ಸಿದ್ದರಾಮಯ್ಯನ ನೆರಳಿನಲ್ಲಿ ಬೆಳೆದಂಥ ಜಾರಕಿಹೊಳಿ ಬ್ರದರ್ಸ್ ಆಮೇಲೆ ಸಿದ್ದರಾಮಯ್ಯನವ್ರಿಗೆ ಎಷ್ಟರ ಮಟ್ಟಿಗೆ ನಿಯತ್ತಾಗಿದ್ದರು ಅನ್ನೋದು ಈಗ ಕಾಲವೇ ಉತ್ತರ ಹೇಳ್ತಾ ಇದೆ. ಓಕೆ, ಹಂಗಾಗಿ ರಮೇಶ್ ಅಥವಾ ಸತೀಶ್ ಅಥವಾ ಬಾಲಚಂದ್ರ ಅಥವಾ ಲಖನ್ ಜಾರಕಿಹೊಳಿ ಅಥವಾ ಭೀಮಸಿ ಜಾರಕಿಹೊಳಿ 5 ಜನ ಅಣ್ಣ ತಮ್ಮಂದಿರವರು, ಅವರು ಮಾಡಿರೋ ಆಟಗಳು, ಅವರು ಆಡಿರೋ ರಾಜಕೀಯದ ಚದುರಂಗದ ಆಟಗಳು, ನೀವು ಹೇಳ್ದಂಗೆ ಅಲ್ಲಿ ಯಾವುದೇ ಪಕ್ಷದ ಯಾವುದೇ ನಾಯಕರನ್ನ ಕೂಡ ಅವರು ಬೆಳಿಲಿಕ್ಕೆ ಬಿಡ್ತಾನೂ ಇರಲಿಲ್ಲ. ಯಾರೇ ಆದರೂ ಕೂಡ ಅವರ ಕಪಿಮುಷ್ಟಿಯಲ್ಲಿ ರಾಜಕಾರಣ ಮಾಡುವಂಥ ಸ್ಥಿತಿ ಇತ್ತು. ಆದರೆ ಸತೀಶ್ ತೆಗೆದುಕೊಂಡಿರುವಂಥ ಈ ತೀರ್ಮಾನ ಸಿದ್ದರಾಮಯ್ಯನವರು ಜಾರಕಿಹೊಳಿ ಫ್ಯಾಮಿಲಿಯನ್ನು ಕೈ ಬಿಟ್ರ ಅನ್ನುವಂಥ ಪ್ರಶ್ನೆ ಮೂಡಿದೆ. ಒಂದು ವೇಳೆ ನಾಯಕ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಆಗಿರೋದು ಜಾರಕಿಹೊಳಿ ಫ್ಯಾಮಿಲಿಯವರನ್ನೇನಾದರೂ ಕೈ ಬಿಟ್ಟರೆ ಜಾರಕಿಹೊಳಿಗೆ ಇದು ತುಂಬ ದೊಡ್ಡ ಸೆಟ್ ಬ್ಯಾಕ್ ಆಗುತ್ತೆ. ಜಾರಕಿಹೊಳಿ ಕುಟುಂಬವನ್ನು ಮುಗಿಸ್ಲಿಕ್ಕೆ, ರಾಜಕೀಯವಾಗಿ ಮುಗಿಸ್ಲಿಕ್ಕೆ, ಸಾಮಾಜಿಕವಾಗಿ ಮುಗಿಸ್ಲಿಕ್ಕೆ ಬೆಳಗಾವಿ ರಾಜಕಾರಣಿಗಳ ದಂಡೇ ನಿಂತಿದೆ. ಯಾಕಂದರೆ ಅವರಿಂದ ಸಂತ್ರಸ್ತರಾದರೂ ಅಷ್ಟು ಜನ ಇದ್ದಾರೆ. ರಾಜಕೀಯವಾಗಿ ಸಂತ್ರಸ್ತರಾಗಿದ್ದಾರೆ, ಆರ್ಥಿಕವಾಗಿ ಸಂತ್ರಸ್ತರಾಗಿದ್ದಾರೆ. ಅವರೆಲ್ಲರೂ ತಿರುಗಿ ನಿಲ್ಲಕ್ಕೆ ಅವರಿಗೆ ರಕ್ಷಣಾ ಕವಚ ಅಂತ ಇದ್ದಿದ್ದು ಗುರಾಣಿ ಅಂತ ಏನು ಹೇಳ್ತಾರಲ್ಲ, ಯಾರಾದರೂ ಕತ್ತಿ ಬೀಸಿದ್ರೆ ಹಿಡಿಯೋಕ್ಕೆ, ಆ ಗುರಾಣಿ ಥರ ಸಿದ್ದರಾಮಣ್ಣನ ಯೂಸ್ ಮಾಡ್ಕೋತಿದ್ರು ಇವರು. ಈಗ ಅವ್ರ ಕೈಯಿಂದ ಗುರಾಣಿ ತಪ್ಪೋದ್ಮೇಲೆ ಎದುರಿಗೆ ಹೊಡೆಯುವ ಕತ್ತಿ ಏಟುಗಳಿರ್ತಾವಲ್ಲ, ಅಲ್ಲೊಬ್ರು ಕತ್ತಿ ಅಂತ ಇದ್ದಾರೆ, ಅವ್ರದ್ದು ಒಂದು ಏಟು ರೆಡಿ ಆಗ್ತಾ ಇದೆ. ರಮೇಶ್ ಕತ್ತಿ, ಉಮೇಶ್ ಕತ್ತಿ, ನಿಮ್ಗೆ ಗೊತ್ತಿರ್ಬೋದು. ಎಲ್ಲ ರಾಜಕೀಯ ವಿರೋಧಿಗಳನ್ನು ಕಟ್ಕೊಂಡಂಥವ್ರು. ಇಷ್ಟೆಲ್ಲ ರಾಜಕೀಯ ವಿರೋಧಿಗಳನ್ನು ಕಟ್ಕೊಂಡು ಇವ್ರು ಯಾಕೆ ಸಿದ್ದರಾಮಯ್ಯನವರ ಬೆನ್ನಿಗೆ ಚೂರಿ ಹಾಕಿದ್ರು ಅನ್ನೋಂಥ ಪ್ರಶ್ನೆನೂ ಕೂಡ ಈಗ ಅಲ್ಲಿಯ ಜನ ಕೇಳ್ತಾ ಇದ್ದಾರೆ. ಹಲವಾರು ಪೋಸ್ಟ್ಗಳನ್ನು ನೀವು ನೋಡಿದ್ದೀರಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿತ್ತು. ಅದಾದಮೇಲೆ ಈ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲು ಮಾಡಿದರು. ಸತೀಶ್ ಜಾರಕಿಹೊಳಿಗೆ KPCC ಅಧ್ಯಕ್ಷ ಸ್ಥಾನ ತಪ್ಪಲಿಕ್ಕೂ ಅದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವ್ರನ್ನ ಸಿದ್ದರಾಮಯ್ಯನವ್ರು ನಂಬಿದ್ರು ಕೂಡ. ಯಾಕಂದರೆ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಬೆಳಗಾವಿಯ ಕಾರ್ಯಕ್ರಮಕ್ಕೆ ಹೋದಾಗ ಬೆಳಗಾವಿಯಲ್ಲಿ ಹೇಳಿದರು ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನೋಂಥ ದೊಡ್ಡ ಒಂದು ಕ್ರೆಡಿಟನ್ನು ಕೊಟ್ಟಿದ್ರು. ಆದರೆ ಆ ಕ್ರೆಡಿಟ್ಗೆಲ್ಲ ಇವರು ಇವತ್ತು ಮಸಿ ಬಳಿಯೋ ಕೆಲಸವನ್ನು ಸತೀಶ್ ಮಾಡ್ಕೊಂಡಿದ್ದಾರೆ, ಅವರ ಸ್ವಯಂಕೃತ ಅಪರಾಧ. ಹಾಗಾಗಿ ನೀವು ಹೇಳೋ ಪ್ರಕಾರ ಸತೀಶ್ ಜಾರಕಿಹೊಳಿಗೂ ಕೂಡ ಇದು ತುಂಬ ದೊಡ್ಡ ಹಿನ್ನಡೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ನಿಶ್ಚಿತ. ಅದರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಎಲ್ಲೋ ಒಂದು ಕಡೆ ಬಿಜೆಪಿಯಲ್ಲಿದ್ದಾರೆ. ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಹೋಗಿದ್ರು, ಬಾಂಬೆ ಬಾಯ್ಸ್ ಲಿಸ್ಟ್ ನಲ್ಲಿ ಕೂಡ ಇದ್ರು. ಏನೋ ವಿಜೇಂದ್ರ ಅವರ ವಿರುದ್ಧ ಕೂಡ ರಮೇಶ್ ಜಾರಕಿಹೊಳಿ ಅವರು ಕತ್ತಿ ಮಸಿತಾ ಇದ್ದಾರೆ. ಈಗ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಯನ್ನ ಬಿಡ್ತಾರೆ ಅನ್ನುವಂತಹ ಮಾತುಗಳು ಕೂಡ ಇದೆಲ್ಲದರ ನಡುವೆ ಕೇಳಿ ಬರ್ತಾ ಇದೆ. ಅದು ಯಾಕೆ ಅಂದ್ರೆ ರಮೇಶ್ ಜಾರಕಿಹೊಳಿ ಬಿಜೆಪಿ ಬಿಡ್ತಾರೆ ಅನ್ನೋ ಮಾತು ಯಾಕೆ ಬಂತು ಅಂದ್ರೆ ಈ ಲಕ್ಷ್ಮಣ ಸವದಿ ಬಿಜೆಪಿಗೆ ಸೇರ್ತಾರೆ ಅನ್ನೋ ತರದ ಮಾತು ಬಂದಿತ್ತಲ್ಲ, ಹಾಗಾಗಿ ರಮೇಶ್ ಜಾರಕಿಹೊಳಿ ಬಿಜೆಪಿಗೆ ಹೋಗ್ತಾರೆ ಅನ್ನೋಂಥ ಮಾತಿತ್ತು. ಮತ್ತೆ ಈಗ ಏನಾಗಿದೆ, ಈ ಜಾರಕಿಹೊಳಿ ಬ್ರದರ್ಸ್ ಆಟನೇ ಹಿಂಗೆ. ಅದು ರಾಜಕೀಯ ತಂತ್ರ ಅಂತಿರೋ, ರಾಜಕೀಯ ಕುತಂತ್ರ ಅಂತಿರೋ, ಅಥವಾ ಏನಂದ್ರು. ಯಾಕಂದ್ರೆ ನಿಶ್ಚಿತ ಈಗ ನೋಡಿ, ಸತೀಶ್ ಕಾಂಗ್ರೆಸ್ನಲ್ಲಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸತೀಶ್ ಮಿನಿಸ್ಟರ್ ಆಗ್ತಾರೆ, ಆಯ್ತಾ. ಈಗ ರಮೇಶ್ ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿಯಲ್ಲಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಬಾಲಚಂದ್ರ ಜಾರಕಿಹೊಳಿ ಮಿನಿಸ್ಟರ್ ಆಗ್ತಾರೆ. ಓಕೆ, ಒಂದು ವೇಳೆ ಕುಮಾರಣ್ಣ ಅಧಿಕಾರಕ್ಕೆ ಬಂದರೆ ಯಾರು ಮಿನಿಸ್ಟರ್ ಆಗಬೇಕು? ಬೆಳಗಾವಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಯಾರಾದರೂ ಒಬ್ಬರಿಗೆ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಅಧಿಕಾರ ಸಿಕ್ಕಿಲ್ಲ, ಆಡಳಿತ ನಡೆಸೋಕ್ಕೆ ಸಿಕ್ಕಿಲ್ಲ ಅಂದರೆ ಬೇರೆ ಯಾರಿಗೆ ಆಡಳಿತ ನಡೆಸಲಿಕ್ಕೆ ಅಧಿಕಾರ ಸಿಗುತ್ತಲ್ಲ, ಯಾರಿಗೆ ಅವಕಾಶ ಸಿಗುತ್ತಲ್ಲ, ಅವ್ರು ಇವ್ರನ್ನ ತುಳಿತಾರೆ.
ಇವರ ರಕ್ಷಣೆಗಾದರೂ ಅವರಿಗೆ ಅಧಿಕಾರ ಬೇಕೇ ಬೇಕು ಬೆಳಗಾವಿಯಲ್ಲಿ. ಹಾಗಾಗಿ ಈಗ ಮುಂದೆ 2028ಕ್ಕೆ ಕುಮಾರಣ್ಣ ಸ್ಟ್ರಾಂಗ್ ಆಗ್ತಿದ್ದಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ರಾಜ್ಯದ ಜನ ಬಿಜೆಪಿ ಮತ್ತು ಕಾಂಗ್ರೆಸ್ನಿಂದ ಬೇಸತ್ತು ಬಿಟ್ಟಿದ್ದಾರೆ ಅನ್ನೋಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಕೇಂದ್ರ ಮಂತ್ರಿಯಾಗಿ ಕುಮಾರಣ್ಣ ಕೂಡ ಏನೋ ಕೆಲಸ ಮಾಡ್ತಿದ್ದಾರೆ ಅನ್ನೋಂಥದ್ದಿದೆ. 2028ಕ್ಕೆ ಸ್ಟ್ರಾಂಗ್ ಆಗಿ ಕುಮಾರಣ್ಣ ಬರ್ತಾರೆ, ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥ ವಾತಾವರಣ ನಿರ್ಮಾಣ ಆಗಿರೋ ಸಂದರ್ಭದಲ್ಲಿ ಯಾರಾದರೂ ಒಬ್ಬರು ಕುಮಾರಣ್ಣ ಮುಖ್ಯಮಂತ್ರಿ ಆದರೆ ಮಿನಿಸ್ಟರ್ ಆಗ್ಲಿಕ್ಕೆ ಯಾರಾದರೂ ವಾತಾವರಣ ನಿರ್ಮಾಣ ಮಾಡ್ಕೊಳ್ಬೇಕಲ್ಲ. ಅದಕ್ಕೆ ರಮೇಶ್ ಜಾರಕಿಹೊಳಿ, ಈ ಜಾರಕಿಹೊಳಿ ಬ್ರದರ್ಸ್ಗೆ ಯಾವತ್ತೂ ಕೂಡ ಪಕ್ಷ ನಿಷ್ಠೆ ಇಲ್ಲ, ಯಾವ ಪಕ್ಷ ಅಧಿಕಾರದಲ್ಲಿರುತ್ತೆ ಆ ಪಕ್ಷಕ್ಕೆ ನ್ಯಾಯದ ನಿಷ್ಠೆ ಇಲ್ಲ, ನ್ಯಾಯ ನೀತಿಗಳ ಬಗ್ಗೆ ನಂಬಿಕೆ ಇಲ್ಲ. ಇವ್ರಿಗೆ ಏನಂದ್ರೆ ಇವರಿಗೆ ಅಧಿಕಾರ, ಇವರ ಹಣ, ಇವ್ರಿಗೆ ಒಂದು ರೀತಿ ದರ್ಪ, ದೌಲತ್ತು, ಈ ಥರ ಕೆಲವೊಂದು ಎಷ್ಟೊಂದು ಅಕ್ರಮಗಳನ್ನು ಆರೋಪಗಳನ್ನು ನೀವು ನೋಡಿದ್ರಿ. ಅಲ್ಲಿ ಎಷ್ಟು ಬ್ಯಾಂಕ್ಗಳು ಕ್ಲೋಸ್ ಆದವು ಏನು ಅನ್ನೋದು ಎಲ್ಲ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಆಗಲಿ, ಸತೀಶ್ ಜಾರಕಿಹೊಳಿ ಆಗಲಿ, ನಾನು ಹೇಳ್ದಂಗೆ ಬಾಲಚಂದ್ರ ಜಾರಕಿಹೊಳಿ ಆಗಲಿ, ಲಖನ್ ಆಗಲಿ, ಭೀಮ್ಸಿ ಜಾರಕಿಹೊಳಿ ಆಗಲಿ, ಇವರು 5 ಜನರದ್ದು ಏನಂದರೆ ಹೊರಗಡೆ ಬೇರೆ ಬೇರೆ ಪಕ್ಷ, ಬೇರೆ ಬೇರೆ ಬ್ರ್ಯಾಂಡ್ ಅಂತ ಇದ್ರೂ ಕೂಡ ಅವರು ಏನೇ ಬಂದರೂ ಕುಟುಂಬದ ಹಿತಾಸಕ್ತಿ ಮೊದಲು ಅವರಿಗೆ. ಅವ್ರ ಕುಟುಂಬಕ್ಕೆ ಏನು ಲಾಭ ಆಗುತ್ತೋ ಆ ಪಕ್ಷಕ್ಕೆ ಸೇರ್ತಾರೆ. ಅವ್ರ ಕುಟುಂಬಕ್ಕೆ ಯಾವುದು ಒಳ್ಳೇದು ಅನ್ಸುತ್ತೋ ಆ ಕೆಲಸ ಮಾಡ್ತಾರೆ. ಅದು ಎದುರಿಗಿರೋರು ಯಾವ ಹಂತದಲ್ಲಿ ಬೇಕಾದರೂ ತುಳಿಯೋಕೆ ರೆಡಿ ಇರ್ತಾರೆ, ಎದುರಿಗಿರೋರನ್ನ ಯಾವ ಹಂತದಲ್ಲಿ ಬೇಕಾದರೂ ಸೋಲ್ಸೋಕೆ ರೆಡಿ ಇರ್ತಾರೆ. ಎಲ್ಲದಕ್ಕೂ ರೆಡಿ ಆಗಿರ್ತಾರೆ ಈ ಜಾರಕಿಹೊಳಿ ಬ್ರದರ್ಸ್. ಹಾಗೆ ಇನ್ನು ಸರ್, ಈ ಜಾರಕಿಹೊಳಿ ಬ್ರದರ್ಸ್ದು ಒಂದು ಕಡೆ ಆದರೆ ಈತ ಲಕ್ಷ್ಮಣ್ ಸವದಿ ಅವರು ಈಗಾಗಲೇ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, 2ನೇ ಪಟ್ಟಿಯಲ್ಲಿ ಇದೆಯೋ ಇಲ್ವೋ ಅದು ಕೂಡ ಗೊತ್ತಿಲ್ಲ, ನಿರೀಕ್ಷೆ ಅಂತೂ ಇದ್ದೇ ಇದೆ. ಅಕಸ್ಮಾತ್ ಏನಾದರೂ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತಂದ್ರೆ ಕಾಂಗ್ರೆಸ್ ಬಿಡುವಂತಹ ಚಾನ್ಸಸ್ ಇದೆಯಾ, ಎಷ್ಟಿದೆ? ಅಕಸ್ಮಾತ್ ಬಿಟ್ಟರು ಕೂಡ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಅವರನ್ನ ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇದೆ. ಈ ತೀರ್ಮಾನ ಏನ್ ಮಾಡಬಹುದು ಅವರು, ಲಕ್ಷ್ಮಣ್ ಸವದಿ ಅವರ ನಡೆ ಏನು? ಎಸ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಶ್ಚಿತ. ಹೇಗಂದ್ರೆ ಈ ಕಳೆದ ಕೆಲವು ತಿಂಗಳುಗಳ ಹಿಂದೆ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರು ಅಥಣಿಗೆ ಭೇಟಿ ಕೊಟ್ಟು ಅಥಣಿಯಲ್ಲಿ ಲಕ್ಷ್ಮಣ್ ಸವದಿಯವರನ್ನ ಮೀಟ್ ಮಾಡಿದ್ದಾರೆ ಅನ್ನುವಂಥ ವರದಿಗಳು ಬಂದಿದ್ವು. ಅದನ್ನು ನಿರಾಕರಿಸಿಲ್ಲ ಯಾರು ಲಕ್ಷ್ಮಣ್ ಸವದಿ. ಇಲ್ಲ, ಆ ಥರದ ಭೇಟಿ ಆಗಿಲ್ಲ ಅಂತಲೂ ಹೇಳಿಲ್ಲ. ಅಥವಾ ಯಾವಾಗ ಮಾಧ್ಯಮಗಳಲ್ಲಿ ಅವರು BJPಗೆ ಸೇರ್ತಾರೆ ಅನ್ನೋಂಥ ವರದಿಗಳು ಬಂದಾಗಲೂ ಕೂಡ ಅದ್ರ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಟ್ಟಿಲ್ಲ.